ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮುಕ್ಕುಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತ ಹೇಳಿದರೆ, ಇವತ್ತು ನಮ್ಮ ಬಿಗ್ ಸರು ಅವರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವರು ಅಪರೂಪ ಪ್ರಾಕ್ಟೀಸ್ ಮಾಡೋದು. ಯಾಕೆ ಅಂತ ಹೇಳಿದರೆ, ಅವರು ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೂ ಅವ್ರು ಮಾರ್ಕ್ಸ್ ತೆಗಿತಾರಪ್ಪ. ಅವ್ರಂಥ ಮಹಾನ್ ವೇದಿಗಳು. ಸರ್, ನೀವೇನು ಹೇಳ್ತೀರಾ? ನಾಳೆ ಮ್ಯಾಥ್ಸ್ ಎಕ್ಸಾಮ್ ಇದೆ, ನಾಳೆ ಸೆಮ್ ಎಕ್ಸಾಮು, ನೀವೇನು ಹೇಳ್ತೀರಾ? ನಾನು ಪಾಸ್ ಆಗೋದೇ ಡೌಟ್ ಇವಾಗ. ಸರ್, ನಾವೇನು ಗೊತ್ತಾ, ನಾಳೆ ಫಸ್ಟ್ ಮ್ಯಾಥ್ಸ್ ಇದೆ. ನಾವು ಏನು ಮಾಡ್ಕೋಬೇಕು ಗೊತ್ತಾ? ಫಸ್ಟು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದು ತೆಂಗಿನಕಾಯಿ ಕೊಟ್ಟು ದೇವರಿಗೆ ಪೂಜೆ ಮಾಡಿಸಿ, ಫಸ್ಟು ಕ್ವಶನ್ ಪೇಪರ್ ಈಸಿಯಾಗಿ ಬರಬೇಕು. ನೆಕ್ಸ್ಟು ಸರ್ ಬರಬಾರ್ದು, ಮೇಡಮ್ ಬರಬೇಕು. ಯಾಕಂದರೆ ಮೇಡಮ್ ಬಂದರೆ ಒಂದು ಸ್ವಲ್ಪ ಫ್ರೀ ಇರುತ್ತೆ. ಫ್ರೀ ಅಂದರೆ ನಿಮ್ಮ ಥರ ಫ್ರೀ ಅಲ್ಲ, ನಾವು ಹೆಂಗೋ ಒಂದು ಸ್ವಲ್ಪ ಏನೋ ಒಂದು ಮಾಡಿಕೊಂಡು ಗದ್ಲೆಪ್ಸ್ಕೊಂಡು ಏನೋ ಒಂದು ಇದು ಮಾಡ್ಬೋದು. ಸೊ ಇವಾಗ ನಾವು ರೀಡಿಂಗ್ ಮೋಡಲ್ಲಿ ಇದ್ದೀವಿ, ಇನ್ನು ಸ್ಟಡಿ ಮೋಡಲ್ಲಿ ಬಂದಿಲ್ಲ. ಸ್ಟಡಿ ಮೋಡ್ ಅಂದರೆ ಏನು ಮಗ? ಸ್ಟಡಿ ಮೋಡ್ ಅಂದರೆ ರೀಡಿಂಗ್ ಮಾಡಲ್ಲ ಇದೀವಿ ಬಿಡಿ, ಸ್ಟಡಿ ಮಾಡಲ್ಲ, ಏನೇ ರಿವೀಲ್ ಮಾಡೋದು. ಹೌದು. ಮತ್ತೆ ಇನ್ನು ಎಲ್ಲರೂ ಕೇಳ್ತಿದ್ರು ನಿಮ್ದು ಯಾವರು? ನಂದು ಸಿರ್ಸಿ ಅಪ್ಪ. ಸಿರ್ಸಿ ಅವರು ಇಲ್ಲಿ ಸ್ಪಾಟ್ ಆಗಿದ್ದಾರೆ. ಅಂದರೆ ಡೆತ್ತ ಸ್ಪಾಟ್ ಮಗ. ಯಾಕಪ್ಪ ಇಷ್ಟು ಈಗ? ಅಲ್ಲಿ ಯಾರೋ ಕಮೆಂಟ್ ಆಗಿದ್ರು ಗುರು ಲಾಸ್ಟ್ ಟೈಮಲ್ಲಿ, ಇಲ್ಲಿ ಸಿರ್ಸಿ ಅವರು ಸ್ಪಾಟ್ ಆಗಿದ್ದಾರಂತೆ. ಮಗ ಸ್ಪಾಟ್ ಅಂದ್ರೆ ಏನು? ಹೈಲೈಟ್ ಅನ್ಕೊಳ್ಳೋಣ. ಹೈಲೈಟ್. ಇವಾಗ ಇಷ್ಟಾಗಿ ಏನಕ್ಕೆ ನಂಗೆ ಹೇಳಿ ಕಳ್ಸೋದು ಹೇಳಿ ನೀನು. ಮತ್ತೆ ಇನ್ನೊಂದೇನು ಗೊತ್ತಾ, ಇನ್ನೇನಿಲ್ಲ, ಇವತ್ತೆಲ್ಲ ನಾವು ಏನು ಮಾಡ್ತೀವಿ, ಹೆಂಗೆ ಇರ್ತೀವಿ, ಹೆಂಗೆ ಓದ್ತೀವಿ ನಿಮಗೆಲ್ಲ ಗೊತ್ತಾ. ನಾನು ಎಕ್ಸಾಮ್ ಟೈಮಲ್ಲೇ ವೀಡಿಯೋ ಮಾಡ್ತೀನಿ. ಯಾಕೆ ಅಂತ ಹೇಳಿದರೆ, ಲೆಜೆಂಡ್ಸ್ ಡೂ ಓನ್ಲಿ ಇನ್ ವೀಡಿಯೋ ಆನ್ ಎಕ್ಸಾಮ್ ಟೈಮ್ಸ್. ನಂಗೆ ಇಂಗ್ಲೀಷ್ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆ, ಮತ್ತೆ ಹಿಂಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ರಿ. ಸರಿ, ಬರ್ರಿ. ಗಾಂಡು ಥರ ಇದೆ. ಸ್ಟಾರ್ಟ್ ಮಾಡಿದ್ದೀನಿ ಮಚ್ಚ. ಸೊ ಮತ್ತೆ ಏನು ಗೊತ್ತಾ, ಎಲ್ಲರೂ ಕೇಳ್ತಿದ್ರು, ಬ್ರೋ ನೀವು CET ಇಂದ ಬಂದಿದ್ದ ಅಂತ. ನಾನು ಇದಾವರೆಗೂ ನಾನು ಹೇಳ್ತಾನೆ ಇರ್ತೀನಿ ಕಮೆಂಟ್ಸಲ್ಲಿ. ನಾನು ಬಂದಿದ್ದು CET ಇಂದ. ನನ್ನ ಹೆಸರು ಮುಕುಂದ, ನನ್ನ ಬ್ರ್ಯಾಂಚ್ ಬಂದು AIML. ಇವಾಗ ನಂದು ಸೆಕೆಂಡ್ ಸೆಮಿಸ್ಟರ್ ಬಂದು ಎಕ್ಸಾಮ್ ನಡೀತಿದೆ. ಈ ಎಕ್ಸಾಮ್ ಆದಮೇಲೆ ನಾವು ಸೆಕೆಂಡ್ ಇಯರ್ಗೆ ಹೋಗ್ತೀವಿ. ಸೊ ಮತ್ತೆ ಜಾಸ್ತಿ ಜನ ನನ್ನ ಮೀಟ್ ಆಗ್ತಾರೆ ಅಂತ ಹೇಳಿದ್ರು. ನಾವು ಖಾಲಿಯಾಗೆ ಬಿದ್ದಿರ್ತೀವಿ. ಇಲ್ಲಿ ಕಾರಿಡಾರಲ್ಲಿ ಬಂದರೆ ನಮ್ಮ ಅದು ಅಲ್ಲಿ ಇರ್ತಾರಲ್ಲ, ಇವರೇ ಇರ್ತಾರೆ ಅಲ್ಲಿ ಕಾರಿಡಾರಲ್ಲಿ ವರ್ಕ್ ಮಾಡೋ ಪೀಪಲ್ಸೇ ನಮ್ಮ ಹೆಸರು ಹೇಳ್ಬಿಡ್ತಾರೆ. ಮುಕುಂದ ಅಂದಿದ ತಕ್ಷಣ ಹೇಳ್ತಾರೆ ಇವ್ರು ಕಾರಿಡಾರಲ್ಲೇ ಬಿದ್ದಿರ್ತಾರೆ ಅಂತ. ಆ ರೇಂಜ್ ನಮ್ಮದು. ಸೊ ಮತ್ತೆ ಏನು ಗೊತ್ತಾ, ರಿಸರ್ವೇಷನ್ ಇದ್ದರೆ ಮಾತ್ರ SC ಕ್ಯಾಟಗಿರಿಯಲ್ಲಿ ರಿಸರ್ವೇಷನ್ ಇರಬೇಕು. ನೆಕ್ಸ್ಟ್ 34,000 ಆ ರೇಂಜ್ಗಿದ್ರೆ AIML ಟ್ರೈ ಮಾಡ್ಬೋದು. ಮತ್ತು ನಿಮ್ಗೇನು ಗೊತ್ತಾ, ಜನರಲ್ ಕ್ಯಾಟಗಿರಿ ನೀವು ಯಾವುದೇ ಆಗಲಿ ಲಾಸ್ಟ್ ರೌಂಡ್ ಗಂಟ ಕಾಯಿರಿ. ಯಾಕೆ ಅಂತ ಹೇಳಿದರೆ, ಕೆಲವೊಬ್ಬರು ಸೆಕೆಂಡ್ ರೌಂಡಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ, ಕೆಲವೊಬ್ಬರು ಫಸ್ಟ್ ರೌಂಡು, ಇಲ್ಲ ಅಂತ ಹೇಳಿದರೆ ಕೆಲವೊಬ್ಬರು ಮ್ಯಾನೇಜ್ಮೆಂಟಿಂದ ಬಂದುಬಿಡ್ತಾರೆ. ಅದಕ್ಕೆ ಲಾಸ್ಟ್ ರೌಂಡ್ ಗಂಟ ಪೇಷನ್ಸಿಂದ ಕಾಯಿರಿ. MS ರಾಮಯ್ಯ ಸೂಪರ್ ಕಾಲೇಜು. ಸೂಪರ್ ಅಂದರೆ ಸೂಪರ್. ಯಾಕಪ್ಪ ಸೂಪರ್ ಅಂತಿದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಏನು ಗೊತ್ತಾ, ಇಲ್ಲಿ ಫ್ರೀಡಮ್ ಅನ್ನೋದಕ್ಕಿಂತ ಸ್ಟಡಿ ಸೂಪರಾಗಿ ಹೇಳ್ಕೊಡ್ತಾರೆ. ಏನು ಗೊತ್ತಾ, ಇವಾಗ ಟ್ಯುಟೋರಿಯಲ್ ಕ್ಲಾಸಸ್ ಅಂತಿದೆ. ಏನು ಗೊತ್ತಾ, ಕ್ಲಾಸಸ್ ಇವಾಗ ಫಸ್ಟ್ ಪೀರಿಯಡಲ್ಲಿ ಮ್ಯಾಥ್ಸ್ ಮಾಡಿರ್ತಾರೆ, ಒಂದಷ್ಟು ಪ್ರಾಬ್ಲಮ್ಸ್ ಮಾಡಿರ್ತಾರೆ. ನೆಕ್ಸ್ಟು ಲಾಸ್ಟ್ ಪೀರಿಯಡಲ್ಲಿ ಟ್ಯುಟೋರಿಯಲ್ ಕ್ಲಾಸಸ್ ಅಂತಿರುತ್ತೆ, ಅಲ್ಲಿ ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತಿರುತ್ತೆ. ಅಲ್ಲಿ ನಮಗೆ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ, ಎಕ್ಸ್ಟ್ರಾ ಕ್ವಶನ್ಸ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮ್ಯಾಥ್ಸ್ನ ನೀಟಾಗಿ ಕಲಿಬೋದು. ಸೊ ನಾವು ನೀಟಾಗಿ ಕಲಿತೀವಿ. ಯಾಕೆ ನಮಗೆ ಮ್ಯಾಥ್ಸ್ ಕಷ್ಟ ಅಂತ ಹೇಳಿದರೆ, ಅದು ಹುಟ್ಟು ಗುಣ, ಸುಟ್ಟರು ಹೋಗಲ್ಲ ಅಂತಾರೆ. ಅದು ನನಗೆ ಅದು ಫಸ್ಟಿಂದ ಇದೆ ಏನು ಮಗ. ಅದಕ್ಕೆ ನಂಗೆ ಮ್ಯಾಥ್ಸ್ ಕಷ್ಟ. ಎಜುಕೇಷನ್ನು, ಕ್ಲೀನ್ಲೆಸ್ಸು, ನೆಕ್ಸ್ಟು ಅದು ಡಿಸಿಪ್ಲಿನ್. ನಂಬರ್ 1 ಗುರು ಈ ಕಾಲೇಜು. ದೇವರನ್ನ ಹೇಳ್ತಿದ್ದೀನಿ, ನಂಬರ್ 1. ಇದೇನೋ ನಾನು ಪ್ರಮೋಟ್ ಮಾಡ್ತಿದ್ದೀನಿ ಅಂತಲ್ಲ, ನಿಮಗೆ ಅರ್ಥ ಆಗೋಗುತ್ತೆ. ಸೂಪರಾಗಿದೆ. ನನ್ನ ಪ್ರಕಾರ ಸೂಪರ್ ಕಾಲೇಜು ಅಷ್ಟೇ. ಜಾಸ್ತಿ ಹೇಳಿದರೆ ಲ್ಯಾಗ್ ಅನಿಸುತ್ತೆ, ಬೋರ್ ಅನಿಸುತ್ತೆ. ನೋಡ್ತಾ ಇರ್ರಿ ನಮ್ಮ ಬೋರಿಂಗ್ ಲೈಫ್ನ. ಕ್ಲಾಸಲ್ಲಿ ಯಾರೂ ಇಲ್ಲ, ನಾನು ನನ್ನ ಫ್ರೆಂಡ್ ತಪ್ಪ ಫುಲ್ ಫ್ಯಾನಿಗಳೆಲ್ಲ ಆನ್ ಮಾಡಿಬಿಟ್ಟಿದ್ದೀವಿ, ರೂಮ್ ಫುಲ್ ಕೂಲಾಗಿರಲಿ ಅಂತ. ಇದೇ ನಮ್ಮ ಕ್ಲಾಸು ನೋಡಿ, ಒಬ್ಬರು ಇಲ್ಲ, ನಾನು ನನ್ನ ಫ್ರೆಂಡ್ ತಪ್ಪ. ನನ್ನ ಫ್ರೆಂಡ್ ಏನೋ ಮಾಡ್ತಿದ್ದಾನೆ. ಮಚಾ ಓ ಸೇ ಹಾಯ್. ಏನು ಮಾಡೋಕ್ಕಾಗಲ್ಲ ಅವರು. ಫುಲ್ ಓದಾದ್ಮೇಲೆ ಅವ್ನು ನನಗೆ ಚಿಲ್ಲಾಗ್ತಾ ಇರ್ತಾನೆ. ಚಿಲ್ ಬ್ರೋ ಅಂತಾನೆ. ನಾವು ಚಿಲ್ಲಾಗೋಕ್ಕಾಗಲ್ಲ. ಒಳ್ಳೇದು ಹೇಳ್ತಾ ಇದ್ದೀನಿ. ಸೂಪರ್, ನಿನ್ನ ಬಗ್ಗೆ ಒಳ್ಳೇದು ಹೇಳ್ತಾ ಇದ್ದೀನಿ. ಹಂಗಾದ್ರೆ ಓಕೆನಾ? ಇವನು ಎಂತ ನನ್ನ ಮಗ ಅಂತ ಹೇಳಿದ್ರೆ, ನನ್ನ ಬಾಯಲ್ಲಿ ಹೇಳಿದ್ರೆ, ಮತ್ತು ನಾನು ದೇವಸ್ಥಾನಕ್ಕೆ ಹೋದರೆ ನನ್ನ ಬಾಯಿನ ಪೆನಾಯಿಲ್ ಅಲ್ಲಿ ಹಾಕೊಂಡು ಉಚ್ಕೋಬೇಕು. ಆ ಥರ ಅವನು ನೋಡಿ, ಒಳ್ಳೆ ಇವನಿಗೆ BGM ಹಾಕೋಬೇಕು. ಒಳ್ಳೆ ಸೀರಿಯಲ್ ಕಿಲ್ಲರ್ ಇದ್ದಂಗೆ ಇರ್ತಾನೆ. ನಾನು ಒಳ್ಳೆ ಹುಡುಗ ಆ ಥರ ಇದ್ದೀನಿ ಅಂತ ಹೇಳ್ತಾರೆ ನೋಡೋರು. ಸರೋಜ್ ಬಿಡು, ಒಳ್ಳೆ ಹುಡುಗ. ನೋ ಫೋನ್ಸ್ ಆರ್ ಅಲೌಡ್ ಅಲ್ಲಿ ಬರ್ದಿದ್ದಾರೆ ನೋಡಿ ಮಚ್ಚ. ಅಲ್ಲೇನು ಬರ್ದಿದ್ದಾರೆ, ನೋ ಫೋನ್ಸ್ ಆರ್ ಎಲೆಕ್ಟ್ರಿಕ್ ಗ್ಯಾಜೆಟ್ಸ್ ಆರ್ ಅಲೌಡ್ ಇನ್ ಕ್ಲಾಸ್. ಅವ್ರಿಗೆ ರೆಸ್ಪೆಕ್ಟ್ ಕೊಡು ಮಚ್ಚ. ಏನು ಮಚ್ಚ, ನೀನು ಅಲ್ಲೇ ಹೋಗಿ ಚಾರ್ಜಿಂಗ್ ಹಾಕಿದ್ಯಾ? ನಾನು ಎಲ್ಲೋ ಚಾರ್ಜ್ ಹಾಕಿ ನೀನು ವೀಡಿಯೋ ಮಾಡ್ತಿದ್ದೆ ಅಷ್ಟೇ. ಈ ಫ್ರೆಂಡ್ಸ್ ಅದು ದಿಸ್ ಇಸ್ ಕಾಲ್ಡ್ ಸಿಗ್ಮಾ. ಹೌದು ಗುರು, ನಂದು ಇವಾಗ ಇನ್ಸ್ಟಾಗ್ರಾಮಲ್ಲಿ 12.6K ಫಾಲೋವರ್ಸ್ ಇದ್ದಾರೆ. ನಾನು ಲೈವ್ ಬರೋಣ ಅಂದ್ಕೊಂಡಿದ್ದೀನಿ. ಲೈವ್ ಅಂತ ಹೇಳಿದ್ರೆ ಫುಲ್ ಲೈವ್. ನೋಡಿ ನಮ್ಮ ಥರನೇ ಪಾರಿವಾಳಗಳ ಲೈಫ್ ನೋಡಿ ಪಾಪ. ಫುಲ್ ಮೋಸಮ್ ಫುಲ್ ಮಳೆ ಬಂದಂಗಿದೆ.
ನಾವು ಹಿಂಗಿಂದ ಕಾಲೇಜ್ ವ್ಯೂ ನೋಡ್ಕೊಳೋದು. ಫುಲ್ ಪಾರಿವಾಳಗಳೆಲ್ಲ ಕಾಣಿಸ್ತವೆ. ಸೂಪರ್ ಇದೆ ಕಾಲೇಜ್ ವ್ಯೂ ಅಂತೂ. ಹಿಂಗಿಂದ ನಾವು ಕರ್ಟನ್ ಇದು ಸೈಡಿಂದ ನೋಡೋದು. ಯಾರಾದರೂ ಆ ಕ್ಲಾಸಲ್ಲಿ ಯಾರಾದರೂ ಹುಡುಗಿರುತ್ತೆ ಕುತ್ಕೊತಾರ ಅಂತ ಆವಾಗ ಗೊತ್ತಾಗುತ್ತೆ. ಅಲ್ಲಿ ಅವ್ರು ಕರ್ಟನ್ ಆಗಿರ್ತಾರೆ. ಆ ಕ್ಲಾಸ್ಗೂ ಈ ಕ್ಲಾಸ್ಗೆ ಜಾಸ್ತಿ ವ್ಯತ್ಯಾಸ ಇದೆ. ಅಲ್ಲಿ ಇದಾವರೆಗೂ ನಾನು ಇಲ್ಲಿಂದ ಅಲ್ಲಿ ನೋಡ್ತೀನಿ, ಒಂದು ಹುಡುಗಿ ಕಾಣಿಸಿಲ್ಲ. ಒಂದೇ ಒಂದು ಹುಡುಗಿ ಹೆಂಚೋದು ಸರೋಯ್ತು ನನ್ನ ಲೈಫ್ಗೆ. ಅಯ್ಯೋ ನೀನು ಕಳಿಸೇ ನೋಡ್ತಾ ಏನು ಇವಾಗ. ಅಯ್ಯೋ ಏನು ಕುಮ್ತೀಯೋ ಮಗ ನಿನ್ಲು. ನೀನು ಕಳಿಸೇ ನೋಡ್ತಾ ಇದ್ದೀನಿ. ಯು ನೋಡಿದ್ರಾ ಮೆಲ್ಲು ಕುತ್ಕೊಂಡು ಹೋಗ್ಬಿಡ್ತಾರೆ. ಈ ಥರ ಫ್ರೆಂಡ್ಸ್ ನಿಮ್ಗೂ ಇರ್ತಾರೆ. ಗಾಡಿ ಮೇಲೆ ಹಾತದೇನಾ ಅಂತವ್ರದ್ದು ಈ ಥರನೇ ಇರ್ತಾರೆ. ಇಲ್ಲಿ ಮತ್ತೆ ಏನು ಗೊತ್ತಾ, ಜಾಸ್ತಿ ಹೇಳಿದ್ರೆ ಬರೋಗುತ್ತೆ. ನೋಡ್ತಾ ಇರ್ರಿ, ಬೋರಿಂಗ್ ಲೈಫ್ ಏನು ಮಾಡೋಣ ಗುರು, ನಿಮ್ಮ ಥರ ಇಲ್ವೇ? ಹೇ ಪ್ರಭು, ಹೇ ಹರೇ ರಾಮ್. ನೋಡಿ ಹಂಗೆ ನಂದು ಏನು ಇಲ್ಲ ನೋಡು ಮಗ. ಯಾವುದಾದ್ರೂ ಹುಡುಗಿ ಲವ್ ಮಾಡ್ತಿದ್ಯಾ? ಕರೆಕ್ಟಾಗಿ ಹೇಳು ಮಗ, ಸಿನ್ಸಿಯರಾಗಿ ಹೇಳು. ಸಿನ್ಸಿಯರಾಗಿ ಹೇಳು. ಇಲ್ಲ ಕಣ, ನಿಮ್ಮಪ್ಪ ನೋಡ್ತಾ ಇರ್ತಾರೆ, ಹುಷಾರು. ಇಲ್ಲ ಅಪ್ಪ ನೋಡೋದು ನಾನು ಯಾರು ಲವ್ ಮಾಡ್ತಾನೆ ಇಲ್ಲ. ನಾವೆಲ್ಲ ಸಿಂಗಲ್, ಸುಟ್ಟಾಗಿಂದಾನೆ ಸಿಂಗಲ್. ಲೋ ಅವ್ರಿಗೆ ಏನೋ ತಪ್ಪು ಹೇಳ್ತೀಯಲ್ಲೋ ಬರೀ ಲೋ. ಏ ಮಗ ಇಲ್ಲೋ ನೀನು ಅಷ್ಟು ಒಳ್ಳೆಯವನು. ಗುರು ಬೋರಿಂಗ್ ವಿಷಯ ಇದು ಬೋರಿಂಗ ಏನು ಮಗ, ಅದು ಸ್ಯಾಡ್ ಅಲ್ಲ. ಸ್ಯಾಡ್ ನ್ಯೂಸ್ ಏನಂದರೆ ಮಗ ಹೆಂಗೆ ಬಿತ್ತು ಇದು. ಇವಾಗಾದ್ರೂ ಕರೆಕ್ಟಾಗಿ ಹೇಳಿ, ಈ ಫೋನ್ ಹೆಂಗೆ ಬಿತ್ತು ಹೇಳು. ಲೋ ಬಾತ್ರೂಮಲ್ಲಿ ಮನೆ ಹೇಳ್ತಿದ್ದೇನೋ, ಬಾತ್ರೂಮ್ಗೆ ಎತ್ಕೊಂಡು ಹೋಗಿದ್ದೇನೋ, ಬಿತ್ತು ಹಂಗೆ ಹಿಂಗೆ. ಬಾತ್ರೂಮ್ ಅಲ್ಲ ಮಾರಿ, ಕವರ್ ತೆಗೆದು ಬೆಡ್ರೂಮಲ್ಲಿ ಇಟ್ಟು ಹೋಗಿದ್ದೆ. ಅಲ್ಲಿಂದ ಫುಲ್ ಮೇಲಿಂದ ಬಿದ್ದು ಹಿಂಗಾಗಿದೆ. ಯಾವಾಗ ರೆಡಿ ಮಾಡಿಸ್ಕೊತೀಯ? ಯಾವಾಗ ರೆಡಿ ಮಾಡಿಸ್ಕೊತೀಯ? ಗೊತ್ತಿಲ್ಲ, ಕಾಸಿಲ್ಲ ನನ್ನ ಹತ್ರ, ಬಡವನ್ ನಾನು. ಇಲ್ಲೇನೋ ಮಿನ್ಮಿನ ಅಂತಿದೆ, ಏನು ಮಗ ಇದು? ಅದು ಹಂಗೆ ಮಿಣ್ಮಿಣ ಅಂತಾನೆ ಇಲ್ಲ, ಅದೆಲ್ಲ ಏನೇ ಕೇಳು. ಅದು ಕೈಯಲ್ಲೇನೋ ಐಫೋನ್ 14 Pro ಅಂತಾರೆ ಅದನ್ನ. ಇಲ್ಲ ಕಣ, ಇದು ಬರೀ ಚಿಕ್ಕ ಐಫೋನ್. ಏನು ಕುಮ್ತೀಯೋ ಮಗಲು. ಮತ್ತು ಪ್ರಾಮಿಸ್ ಗುರು, ನನ್ನ ನನ್ನ ಇಂಜಿನಿಯರಿಂಗಲ್ಲಿ ನನ್ನ ಬೆಸ್ಟ್ ಫ್ರೆಂಡು, ನನ್ನ ಬೆಸ್ಟ್ ಅನ್ನೋದಕ್ಕಿಂತ ನನಗೆ ನನ್ನ ನೇಚರು, ನನ್ನ ಮೆಂಟಾಲಿಟಿ ಥರ ಸಿಕ್ಕಿರೋನು ಗ್ರೇಟ್. ಯಾಕೆ ಅಂತ ಹೇಳಿದರೆ ಪಾಪ ಇಷ್ಟು 12 3000 ಇದ್ದಾಗಂಟ ಅವನು ಐಫೋನಲ್ಲಿ ನಾನು ವೀಡಿಯೋಸ್ ಮಾಡಿರೋದು. ಇವಾಗ 12.6K. ಇವಾಗ ಪ್ರಾಮಿಸ್ ಹೇಳ್ತೀನಿ, ಇಷ್ಟು ವೀಡಿಯೋಗಳೆಲ್ಲ ಮಾಡಿ ಇಷ್ಟು ಏನು ಬೇಜಾರು ಮಾಡ್ಕೊಂಡಿರೋ ಅಂದರೆ ಇನ್ನೊಬ್ಬನೇ. ಇವನೇ ನನ್ನ ಬೆಸ್ಟ್ ಫ್ರೆಂಡು. ನನ್ನ ಕಾಲೇಜ್ ಡೇಸಲ್ಲಿ, ನನ್ನ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಯಾರನ್ನಾದ್ರೂ ಮರ್ತೋಗಲ್ಲ. ಒಬ್ಬನ ಪರ್ಸನ್ ಅಂದರೆ ಇವನು ನಾನು ಯಾವತ್ತೂ ಸಪೋರ್ಟ್ ಮಾಡ್ತೀವಿ. ಮತ್ತೆ ನಾನು ಇನ್ನೊಂದು ಹೇಳ್ತೀವಿ ಗುರು ಮಗ, ನಾವು ಒಂದು ಇನ್ಸಿಡೆಂಟ್ ಹೇಳೋಣ. ಯಾವ್ದು ಹೇಳು? ಸೈಂಟಿಫಿಕ್ ಅಪ್ರೋಚ್ ಆಫ್ ಹೆಲ್ತ್ ಒಂದು ಸಬ್ಜೆಕ್ಟ್ ಇತ್ತು ಗುರು, ಸೈಂಟಿಫಿಕ್ ಅಪ್ರೋಚ್ ಆಫ್ ಹೆಲ್ತ್ ಅಂತ. ಏನಾಯ್ತು ಗೊತ್ತಾ, ಅವತ್ತು ಲಾಸ್ಟ್ ಡೇಟು ಅಸೈನ್ಮೆಂಟ್ ಕೊಡೋಕ್ಕೆ. ನಾನು ನೈಟು ಅವತ್ತು ನೈಟು ನಾನು ಬರ್ದಿದ್ದೆ. ನಾನು ಕಷ್ಟಪಟ್ಟು ಬರೆದ್ಬಿಟ್ಟು ಇನ್ನೇನು ಕೊಟ್ಬಿಟ್ಟು ಊರಿಗೆ ಹೋಗೋಣ. ಅದು ಫಸ್ಟ್ ಸೆಮಿಸ್ಟರಲ್ಲಿ ಇನ್ನೇನು ಎಕ್ಸಾಮ್ ಸ್ಟಾರ್ಟ್, ಅದು ನಾಳಿದ್ದು ಪೇಪರ್ಸ್ ಕೊಡಬೇಕು, ಸ್ಟಡಿ ಹಾಲಿಡೇಸ್ಗೆ ಹೋಗಬೇಕು. ನಾನು ಹಿಂಗೆಲ್ಲ ಬರೆದ್ಬಿಟ್ಟು ಮಚ್ಚ ನೋಡು ನಾನು ಅಸೈನ್ಮೆಂಟ್ ಬರ್ದಿದ್ದೀನಿ ಅಂತ. ಇವ್ನು ಇಟ್ಕೊಂಡು ಏನು ಅನ್ಬೇಕು, ಮಚ್ಚ ಸೆರೆಲು ನಂಗೆ ಇದೇ ಕೊಡು, ನನ್ನ ಹೆಸ್ರು ಹಾಕ್ತೀನಿ ಅಂದೆ. ನನಗೇನು ಗೊತ್ತಿರಲಿಲ್ಲಲ್ಲ ಈ ಕಾಲೇಜ್ ಬಗ್ಗೆ. ಸರಿ ಮಗ ತಗೊಳ್ಳೋ ಅಂತ ಇವನು ನನ್ನ ಹೆಸ್ರು ಬರೆದ್ಬಿಟ್ಟು, ನನ್ನ ಹೆಸ್ರು ಕಿತ್ತಿ ಒಂದು ವೈಟ್ ಪೇಪರ್ನ ಅದ್ರ ಮೇಲೆ ನನ್ನ ಹೆಸ್ರ ಮೇಲೆ ಇಟ್ಟು ಅವನು ಧನುಷ್ ಅಂತ ಬರ್ದು ಕೊಟ್ಟ. ಆ ಸರ್ರು ವಿನಯ್ ಸರ್ ಅನ್ಕೊತೀನಲ್ಲ, ವಿನಯ್ ಸರ್ ನೋಡಿದ್ರೆ ನಮಗೆ ಒಪ್ಪಿರ್ತಾರೆ. ಪರವಾಗಿಲ್ಲ ಬಿಡು ಸರ್, ನಾವು ಸತ್ಯ ಹೇಳ್ತಿದ್ದೀವಿ ಸರ್ ನಿಮ್ಮ ಬಗ್ಗೆ ಇದೆಲ್ಲ. ಏನಾಯ್ತು ಗೊತ್ತಾ, ಸರ್ರು ನಮ್ಮನ್ನ ಹಿಡ್ಕೊಂಡ್ಬಿಟ್ಟ. ಇವನೇನು ಹೇಳಿದ್ದಾನೆ ಮಗ, ಕರೆಕ್ಟಾಗಿ ಹೇಳ. ಅವತ್ತು ನನ್ನ ಸರ್ರು ನೀನು ಕೊಟ್ಟಿದ್ಯಾ ಅಂತ ಕೇಳ್ತವನು. ನನ್ನ ಅಲ್ಲ ಎತ್ಕೊಂಡ್ ಬರ್ದಿದ್ದು ಇವನು. ಮತ್ತೆ ಇಲ್ಲ ನಾನು ಸರ್ ಹತ್ರ ಅಂದೆ ಸರ್, ಆಮೇಲೆ ಸಿಕ್ಕಾಕೊಡಾಗ ಅಂದೆ ಸರ್, ಹೌದು ಸರ್ ಇದು ಮುಕುಂದದ್ದು, ನಂಗೆ ಬೇಕಾದ್ರೆ ಮಾರ್ಕ್ಸ್ ಕೊಡ್ಬೇಡಿ, ಇದು ಮುಕುಂದಂಗೆ ಕೊಡಿ ಅಂತ. ಹೌದು ಅದು ಕರೆಕ್ಟು ಸರ್, ನನಗೆ ಬೇಕಂದ್ರೆ ಮಾರ್ಕ್ಸ್ ತೆಗೀರಿ, ಅವನು ಮಾರ್ಕ್ಸ್ ತೆಗಿಬೇಡಿ, ನನಗೆ ಬೇಕಂದ್ರೆ ಮಾರ್ಕ್ಸ್ ತೆಗೀರಿ, ಮುಕುಂದಕ್ಕೆ ತೆಗಿಬೇಡಿ ಅಂತ. ಯಾಕಂದ ನಾನು ಅಲ್ಲಿ ಆ ಸಿನೇರಿಯಲ್ಲಿ ಎಂಟರ್ ಆಗಿದ್ದಕ್ಕೆ ಆ ಮಾತಂದ. ಇಲ್ಲ ಅಂತ ಸಿನೇರಿಯೋ ನಾನು ಮೊದಲೇನೆ ಹೇಳಿದೆ ಸರ್ಗೆ, ಮೊದಲೇನೆ ಹೇಳಿದೆ. ಬೇಕಾದ್ರೆ ವಿನಯ್ ಸರ್ ಹತ್ರ ನಾವು ಕೇಳು, ಮೊದಲೇನೆ ಹೇಳಿ. ಹೌದು ಅದು ಕರೆಕ್ಟೇ ಗುರು. ಅವಾಗ ಮಗ ಮಾರ್ಕ್ಸ್ ಕಟ್ ಮಾಡೋದಲ್ಲ, ನಿಂಗೆ ಎಷ್ಟು ಕೊಟ್ಟ? ನನಗೂ ಐದೆ. ನನಗೆ ಅದು ಕೊಟ್ಟೆ, ನಂಗೆ ಹೇಳ್ಬೇಕು. ಅದು ಐದೆ. ಮತ್ತೆ ಇನ್ನೊಂದು ಹುಡುಗಿ ಒಬ್ಳಿದ್ಲು. ಆ ಹುಡುಗಿ XYZ ಅಂತ ತಿಳ್ಕೊಳ್ರಿ. ಆ ಹುಡುಗಿ ಹೆಸರು ಏನು ಗೊತ್ತಾ, ಫಸ್ಟ್ ಸೆಮಿಸ್ಟರಲ್ಲೇ ಇದು ಎಕ್ಸಾಮ್ ಕಷ್ಟ ಇದೆ ಅಂತ ಹೇಳಿದ್ರು. ಸಿ ಪ್ರೋಗ್ರಾಮಿಂಗು, C++. ನಾನು ಇನ್ನೇನಿದೆ ಎಕ್ಸಾಮ್ ಕಷ್ಟ ಇದೆ ಅಲ್ಲ, ನಾನು ಬ್ಲೂ ಬುಕ್ಕಲ್ಲಿ ಎಕ್ಸಾಮ್ ಬರೆಯೋದು. ಬ್ಲೂ ಬುಕ್ಕಲ್ಲಿ ನಾನು ಪ್ರಿಂಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಪೆನ್ನಲ್ಲಿ ಬರ್ದಿರಾ ಒಂದು ಪೇಪರ್ ಇಟ್ಟು ಅದರಲ್ಲಿ ಪ್ರಿಂಟ್ ಮಾಡಿದ್ದೀನಿ. ಅವಳಿಗೆ ಹೇಳ್ಬಿಟ್ಟಿದ್ದೀನಿ ಅಪ್ಪಿ ನೋಡಿ, ಏನಾದರೂ ಕೆಲಸ ಮಾಡಿದಾಗ ಹುಡುಗಿರ್ಗೆ ಮಾತ್ರ ಹೇಳ್ಬಿಡ್ರಪ್ಪ ಸ್ವಾಮಿ. ಅವಳು ಏನು ಮಾಡಿದ್ದಾಳೆ, ಅವಳು ಸೇಮ್ ನನ್ನ ಥರನೇ ಬರ್ದಿದ್ದಾಳೆ. ನನ್ನ ಗ್ರಾಚಾರ ಏನು, ನಂದು ಎಮ್ಮ ಆದಮೇಲೆ ಅವಳು ಹೆಣ್ಣು ನನ್ನ ಹಿಂದೆನೇ ಕೂತ್ಕೊತಾಳೆ. ಕೂತ್ಕೊಂಡ್ಲಪ್ಪ, ಹುಡುಕ್ತಾರೆ, ಸ್ಕ್ವಾಡ್ ಬರ್ತಾರೆ ಅವಾಗ. ಒಳ್ಳೆ ಇದು ಫ್ರೀ ಫೈರಲ್ಲಿ ಸ್ಕ್ವಾಡ್ ಬರುತ್ತಲ್ಲ, ಒಂದೇ ಸರಿ ಇಳಿದಂಗೆ ಇಳಿದ್ರು. ಸರಿ ಬಚಾವ್ ಆಗಿಬಿಟ್ಟೆ ಅನ್ಕೊಳೋ ಟೈಮಲ್ಲಿ ಅವಳು ಸಿಕ್ಕಾಕೊಂಡ್ಬಿಟ್ಲು. ಅವಳು ಹಿಂಗೆ ಹೋದ್ಲೇ ಇಲ್ಲೋ,
ನನಗೆ ಗೊತ್ತಂಗೆ ಅವಳೇ ಹೇಳಿರ್ತಾರೆ ನನ್ನ ಮೇಲೆ. ಮತ್ತು ಡೈರೆಕ್ಟ್ ನನ್ನ ಹತ್ರನೇ ಬಂದರು, ಎತ್ತಿ ಬುಕ್ಕು ಕ್ಲೋಸ್ ಮಾಡ್ತೀವಿ ಇಲ್ಲಾಂದರೆ ನಾನೇ ಆಚೆಗೆ ಹಾಕ್ಲಾ ಅಂತ ಹೇಳಿದ್ರು. ಇನ್ನೇನು ಮಾಡೋದು, ಎಲ್ಲ ರೆಡ್ ಹ್ಯಾಂಡ್ ಲೈಕ್. ಅದು ಫಸ್ಟ್ ಟೆಸ್ಟ್ ನಂಗೆ ಗೊತ್ತಿರಲಿಲ್ಲ. ಹೋಗಿ ನನ್ನ ಸೀನಿಯರ್ಸ್ ಹಿಂಗೆ ಆಗೋಯ್ತಾನ ಪಾಸ್ ಆಗ್ತೀನಣ್ಣ ಫೈಲ್ ಆಗ್ತೀನಣ್ಣ, ಪ್ರಾಮಿಸ್ ಲಿಟ್ರಲಿ ಹೇಳ್ತಿದ್ದೀನಿ. ಆ ಸಬ್ಜೆಕ್ಟ್ ಮಾತ್ರ ಫುಲ್ ಸೀರಿಯಸ್ ಆಗಿ ಹೋಗಿದ್ದೆ. ಅದಕ್ಕೆ ಆ ಸಬ್ಜೆಕ್ಟಲ್ಲಿ ನನಗೆ ತುಂಬ ಚೆನ್ನಾಗಿರೋ ಮಾರ್ಕ್ಸು ಬಂತು. ಬೃಂದ ಮಿಸ್ಸು ಚೆನ್ನಾಗಿ ಹೇಳ್ಕೊಟ್ರು, ಮತ್ತು ಮಿಸ್ ಒಂದು ಸ್ವಲ್ಪ ಬುದ್ಧಿ ಹೇಳ್ಕೊಟ್ರು, ಆ ಥರ ಮಾಡಬಾರ್ದು ಅಂತ. ಈ ಥರ ಗದ್ದಲೆಲ್ಲ ಎಬ್ಸಿದ್ವಿ. ಆದ್ರೆ ಅದು ಶಾಕಿಂಗ್ ನಿನ್ನ ಹತ್ರನೇ ಏನಕ್ಕೆ ಅವ್ರು ವಾಪಸ್ ಬಂದ್ರು ಅಂತ. ಅದೇ ಹುಡುಗಿರ್ನ ನಮ್ಮಕ್ಕೇ ಹೋಗ್ಬಾರ್ದು. ನಾನು ನಮ್ಮಿ ಹೇಳಿದ್ರೆ ಡೈರೆಕ್ಟಾಗಿ ಮತ್ತೆ ಅವಳಿಗೆ ಒಳಗಡೆ ಆಚೆಗೆ ಹೋಗಿದ ತಕ್ಷಣ ಸರ್ ಡೈರೆಕ್ಟಾಗಿ ನನ್ನ ಹತ್ರ ಬಂದಿದ್ದಾನೆ. ಹಂಗಾಗಿದೆ ಕೆಲಸ. ಅಲ್ಲ, ಒಂದು 2-3 ಜನ ನೋಡ್ಬಿಟ್ಟು ನಿನ್ನ ಹತ್ರ ಬಂದರೆ ಒಂದು ಹೇಳ್ಬೋದು. ಮಗ ಡೈರೆಕ್ಟ್ ನೀನು ಇದ್ದೆ ತಾನೆ, ಡೈರೆಕ್ಟಾಗಿ ನನ್ನ ಹತ್ರ ಬಂದರು ಅವರು. ನೀನು ಹೌದು, ನೀನು ಇದು ತಗೊಂಡಿದ್ದೆ, ಪೈಥಾನ್ ತಗೊಂಡಿದ್ದೆ. ಡೈರೆಕ್ಟಾಗಿ ನನ್ನ ಹತ್ರ ಬಂದು ಬುಕ್ ತೊಗೊಂಡ್ರು. ಮತ್ತೆ ಇಲ್ಲಿ ಏನು ಗೊತ್ತಾ, ಕಾಪಿ ಹೊಡೆದಾದ್ಮೇಲೆ ಇನ್ನೊಂದು ಬ್ಲಂಡರ್ ಏನು ಗೊತ್ತಾ, ಕರ್ಕೊಂಡೋಗ್ತಾರೆ ನಿಮ್ಮನ್ನು ಒಳ್ಳೆ ಜೈಲು, ಇದು ಜಡ್ಜಸ್ ಥರ. ಅದು ವೆರಿ ಗುಡ್ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದು ತುಂಬ ಒಳ್ಳೆಯದು. ರಾಮ ಎಲ್ಲೇನು ಗೊತ್ತಾ, ಏನಾದರೂ ಕಾಪಿ ಹೊಡೆದಿರ್ತೀವ, ಅಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅಂತಿರ್ತಾರೆ. ಫಾರ್ ಎ ಪರ್ಸನ್ ಆಫ್ ಪೀಪಲ್ಸ್ ಒಂದು 12 ಮೆಂಬರ್ಸ್ ಕಮಿಟಿ ಥರ ಕೂತ್ಕೊಂಡಿರ್ತಾರೆ. ಇವಾಗ ನಾನು ಇಲ್ಲಿ ಸೆಂಟ್ರಲ್ಲಿ ಹಿಂಗೆ ಕೂತ್ಕೊಂಡಿರ್ತೀನಿ, ಅದು ಕಡೆ ಸುತ್ತಲೂ ಕೂತ್ಕೊಂಡಿರ್ತೀನಿ. ಇವಾಗ ನಾನು ಕಾಪಿ ಮಾಡಿದ್ದೆ, ಅವ್ರೊಂದು ಕ್ವಶನ್ ರೇಸ್ ಮಾಡ್ತಾರೋ ಇಲ್ಲೋ, ಅಕ್ಕ ಅಲ್ಲೊಂದು ಕ್ವಶನ್ ರೇಸ್ ಮಾಡಿರ್ತಾನೆ, ಆ ಅಕ್ಕ ರೇಸ್ ಮಾಡ್ತಾರೋ ಇಲ್ಲೋ, ಅಣ್ಣ ಇಲ್ಲೊಂದು ರೇಸ್ ಮಾಡ್ತಾರೆ. ಯಾರಿಗೆ ಆನ್ಸರ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಒಂದೇ ಮಾತಂದಿದ್ದು, ಸರ್ ಬಯಾಲಜಿ ಸರ್ ಪ್ಲೀಸ್ ಸರ್ ನಂಗೆ ಗೊತ್ತಿಲ್ಲ ಸರ್, ಅದಕ್ಕೆ ಕಾಪಿ ಮಾಡಿದೆ ಸರ್ ಅಂದೆ. ಸರಿ, ನನ್ನ ಏನೋ ಒಂದು ಬೈದು ಕಳಿಸಿದ್ರಪ್ಪ ಹುಡುಗಿ. ಮತ್ತು ಅವಳೇ ನಾನು ಹಿಂದಿದ್ದು, ನಂದು ನೆಕ್ಸ್ಟ್ ರೋಲ್ ನಂಬರ್ ಅವಳೇ ಇದ್ದು. ಅವಳನ್ನ ಕರೆದ್ರು, ಅವಳಿಗೆ ಎಷ್ಟು ಮೆತ್ತು ಕೇಳಿದ್ರು ಗೊತ್ತಾ. ಅವಾಗ ಸಾಕಾದ್ರೆ ಹುಟ್ಟಿದ್ರೆ ಹುಡುಗಿ ಥರ ಹುಟ್ಟಬೇಕು ಗುರು ಅಂತ. ಅದಕ್ಕೆ ಅವಾಗ ನನಗೆ ಹುಡುಗಿ ಥರ ಅನ್ಕೊತೀನಿ. ಅಯ್ಯೋ ಹಾಗಂತಲ್ಲ, ನನ್ನ ಬೆಸ್ಟ್ ಫ್ರೆಂಡ್ ಅಪ್ಪ, ಸುಳ್ಳ ಅಷ್ಟೇ. ಇದ್ರಲ್ಲಿ ಯಾಕೋ ಕಾಣಿಸೋದೇ ಇಲ್ಲ. ಟೈಮ್ ಬಂದು 1:53 ಗುರು, ಮಧ್ಯಾಹ್ನ. ಸೊ ಎಲ್ಲ ಮುಗೀತು, ಓದ್ಕೊಳೋದು ಮುಗೀತು ಅಂತ ಹೇಳಿದ್ರೆ ಮಗ ಮೇಲ್ಮೇಲೆ ಒಂಚೂರು 75% ಓದಿದ್ದೀವಿ. 55% ಯಾವುದೋ ಒಂದು ಪರ್ಸೆಂಟ್ ಅವನಜ್ಜಿ. ಇದ್ರಲ್ಲಿ ಕೂಡ ನಮ್ಗೆ ಡೌಟೇ ನೋಡಿ ಎಷ್ಟು ಪರ್ಸೆಂಟು ಅಂತ. ನೆಕ್ಸ್ಟು ಇಷ್ಟೆಲ್ಲ ಆಯಿತು. ಇವಾಗ ಪಿ ಜಿಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೀಲ್ಸ್ ಮಾಡ್ತೀನಿ. ಫಸ್ಟು ರೀಲ್ ಮಾಡಿಬಿಟ್ಟು ಮತ್ತು ಅದರಲ್ಲಿ ಅವ್ನಿಗೆ ರುಗ್ಗೆ ಕೂಟ ಒಂದಿದೆ, ಆ ರುಗ್ಗೆ ಕೂಟ ಹೇಳ್ಕೊಂಡು ಮತ್ತು ಅವ್ನು ಮಿಸ್ ಹತ್ರ ಹೋಗ್ಬಿಟ್ಟು ಇನ್ನೂ ಏನು ಮಿಸ್ ಇಷ್ಟು ಓದಿದ್ವಿ ಮಿಸ್, ಇನ್ನೂ ಏನು ಇಂಪಾರ್ಟೆಂಟ್ ಇದೆ ಅಂತ ಕೇಳೋಣ. ಮಿಸ್ಸು ನಾನು ಬರಲ್ಲಪ್ಪ, ನಾನು ಮೊದಲೇ ಮಿಸ್ಸು ನನ್ನ ಬಾ ಅಂತ ನಾನು ಆಗ್ಬಿಡ್ತಾಳೆ ಅವ್ರು ನನ್ನ. ಸರಿ ಬಂದು ನಾನು ಇಷ್ಟು ಓದ್ಕೊಂಡಿದ್ದೀನಿ ನಾನು ಕೇಳ್ತೀನಿ, ನೀನು ಹೇಳು. ನೀನು ರೋಡ್ ಹಾಕ್ಸ್ಕೊಂಡು ನಾನು ಹಿಂದೆ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ಅದೇ ಸೊ ಈ ವಿಡಿಯೋ ನೋಡ್ತಾ ಇರಿ. ನಮ್ಮ ಧನುಷ್ ಅವರು ಇದ್ದಾರೆ ನಮ್ಮ ಜೊತೆಯವರು. ಸರ್ ನೀವೇನಂತೀರಾ, ಮ್ಯಾಥ್ಸ್ ನಾಳೆ ಹೆಂಗಿರ್ಬೋದು, ಕ್ವಶನ್ ಪೇಪರ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು? ಪ್ಲೀಸ್ ಹೇಳ್ತೀರಾ, ನಾಳೆ ಕ್ವಶನ್ ಪೇಪರ್ ಹೆಂಗಿದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ, ಹೇಳ್ತೀರಾ? ತುಂಬ ಚೆನ್ನಾಗಿರ್ಬೋದು ಅಂತ ಅನಿಸ್ತದೆ. ಯಾಕೆ? ಅದು ಇವಾಗ ಫೀಲ್ ಬರ್ತಾ ಇದೆ ಇವಾಗಲೇ. ಇವಾಗ ಫೀಲ್ ಬರ್ತಿದೆ. ಸರ್ ನಂಗೆ ಗೊತ್ತು ನೀವು ಓದಿದ್ದೀರಾ ಅಂತ. ಏನು ಓದಿಲ್ಲ. ಮತ್ತೆ ಏನು ಗೊತ್ತಾ, ಜೂನಿಯರ್ಸು ಇವನಿಗೆ ಫೋನ್ ಮಾಡ್ತಾರಪ್ಪ. ಜೂನಿಯರ್ಸು ಇವನಿಗೆ ಫೋನ್ ಮಾಡ್ತಾರೆ. ವಿಡಿಯೋ ಮಾಡೋದು ನಾವು, ಕ್ಯಾಮ್ರಾ ಹಿಡಿಯೋದು ನಾವು, ಫೋನ್ ಮಾಡೋದು ಅವ್ರಿಗೆ. ಪರವಾಗಿಲ್ಲ ಮಚ್ಚ, ನೀನು ನಾನು ಇಬ್ರು ಒಂದೇ. ಅಯ್ಯಯ್ಯೋ ಬೇಡಪ್ಪ ಸ್ವಾಮಿ, ಬೇಡಯ್ಯ. ಸರಿ ಬನ್ನಿ ಇವಾಗ ಮಿಸ್ ಹತ್ರ ಹೋಗೋಣ. ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಆದಷ್ಟು ಬೇಗ ನೀವು ನಮ್ಮ ಕ್ಲಾಸಿಗೆ ಬಂದು, ನನ್ನ ಫೋನ್ ಇವಾಗ ಫೋನ್ ಚಾರ್ಜಿಂಗ್ ಆಗ್ತಿದ್ದೇನೆ. iPhone 14 Pro ಸಿಗುತ್ತೆ ನೀವು ನಮ್ಮ ಕ್ಲಾಸಿಗೆ ಬಂದರೆ. ಸೊ ನೀವು iPhone 14 Pro ಎತ್ತಾಗ್ಬೋದು. ಚಾರ್ಜಿಂಗ್ ಆಗ್ತೀಯಣ್ಣ ಇವಾಗ? ಅಯ್ಯಯ್ಯೋ ಮಗ, ಸ್ವಿಚ್ಗೆ ಆಫ್ ಮಾಡು ಪಾಪ, ಕರೆಂಟ್ ಸೇವ್ ಮಾಡು. ಸೇವ್ ದಿ ಕರೆಂಟ್ ಬ್ರೋ. ನಾವು ಕುತ್ಕೊಳೋದು ಅಲ್ಲಿ, ನಾವು ಕುತ್ಕೊಳೋದು ನೋಡಿ ಲಾಸ್ಟ್ ಬೆಂಚ್ ಅದೇ ನಮ್ಮದು. ಇದು ಕಡೆ ಹುಡುಗರು ಕುತ್ಕೊಂತಾರೆ, ಇದು ಕಡೆ ಹುಡುಗಿರು. ಇದು ಹುಡುಗಿರು ಹುಡುಗಿರಂತೂ ಫಸ್ಟ್ ಬೆಂಚ್ಗಳೆಲ್ಲ ಇರ್ತಾರೆ. ಮಗ ಯಾವಾಗ ಇರೋ ಬರ್ತೀನಿ. ಸೊ ಹೋಗಿ ಬಿಡ ಬರ ಹಾಕ್ಕೊತಾರೆ. ಮತ್ತೆ ಮಗ ಯಾರು ಟೀಚರಾ? ನಾವೆಲ್ಲ ಕೈ ಮುಗಿದ ಟೀಚರ್ ಅನ್ಕೊಂತೀನಿ. ಅಕ್ಕ ಮಗ ಮಳೆ ಬೀಳ್ತಿದೆ ಮಗ, ಮೋಸಮ್ ಫುಲ್ ಟೀಚರ್ ಅನ್ಕೊಂತೀನಿ. ಇವಾಗ ಏನು ಮಾಡಲ್ಲ, ಹೋಗಿ ಮ್ಯಾಮ್ ಈಗ ಇಷ್ಟು ಓದಿದ್ವಿ ಮ್ಯಾಮ್, ಎಕ್ಸೆಟ್ರಾ ಓದಿದ್ವಿ ಮ್ಯಾಮ್, ಇಲ್ಲ ಎಕ್ಸೆಟ್ರಾ ಏನಿದೆಯೋ ಅದು ಹೇಳಿ ಮ್ಯಾಮ್, ಇಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಪ್ರೊವೈಡ್ ದಿ ಕ್ವಶನ್ ಪೇಪರ್ ಪ್ಲೀಸ್ ಮ್ಯಾಮ್. ಹಂಗೆ 5th ಫ್ಲೋರ್ ಅಣ್ಣ ನಾವು ಹೋಗಿದ್ದು. ಇವಾಗ ಇನ್ನೊಂದು ಫ್ಲೋರ್ ಇದೆ ಅಂತದ್ದು. 5ನೇ ಫ್ಲೋರಲ್ಲಿ ತಳ್ಳಿಬಿಟ್ರೆ ಡೈರೆಕ್ಟ್ ಕೆಳಗಡೆ. ನೋಡಿ ಫುಲ್ಲು ಮೋಸಮ್ ಚೆನ್ನಾಗಿದೆ. ಮಿಸ್ ಏನಾದರೂ ಹೊಡೆದ್ರೆ ಮೋಸಮಲ್ಲೇ ಹೊಡ್ಸ್ಕೊತೀವಿ. ಮೋಸಮ್ಕಿ ಗೊತ್ತಾಗಲ್ಲ ನಾವು ಹೊಡೆದ್ರೆ. ಏಕೆ ಮಳೆ ಬರ್ತಾ ಇದೆಯಲ್ಲ? ಹೌದು ಸರ್ ಬರ್ತಿದ್ದಾರೆ. ಸರ್ ಏನು ಸರ್ ಬ್ಲಾಗ್ ಮಾಡ್ತೀನಿ ಸರ್. ಇನ್ ಕೇಸ್ ಆಫ್ ಫೈರ್ ಯೂಸ್ ದಿ ಸ್ಟೇರ್ಸ್. ಮಗ ನಾವೇ ಫೈರ್ ಹಾಕೋಣ. ಇದೇನಾ? ಬಂತು ಬಂತು ಫೈರ್ ನಮಗೆ ಹಾಕ್ಬಿಡ್ತಾರೆ.
ಇವಾಗ ಮಗ ನಾವಿವಾಗ ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ. ಮಿಸ್ ಏನಂತಾರೋ ಅದನ್ನೆಲ್ಲ ಕೇಳಿಕೊಂಡು ಮತ್ತೆ ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಬಂದು ಇವಾಗ ಹೋಗ್ತಿದ್ದೀನಿ ನಮ್ಮ ಜೊತೆ. ಮಿಸ್ ಅಂದರು ತುಂಬ ಚೆನ್ನಾಗಿ ಹೇಳಿದ್ರು, ಈ ಥರ ಇದೆ ಆ ಥರ ಇದೆ ಅಂತ. ಹಾಂ ಓಹೋ ಮಚ, ಫಸ್ಟ್ ಟೈಮ್ ರಾಮೆಯಲ್ಲಿ ಮಳೆ ಬೀಳ್ತಿದೆ, ಫುಲ್ಲು ಮಳೆ ಬೀಳ್ತಿದೆ. ಮಳೆಯಲ್ಲಿ ಹೋಗ್ಬೇಕೀಗ, ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಣ. ಹಾಂ ತೆಗಿಯೋ, ಮಳೆಯಲ್ಲಿ ಹೋಗೋಣ, ಮಳೆಯಲ್ಲಿ ಹೋಗೋಣ, ಊಟ ತಿನ್ಕೊಂಡು ಹೋಗೋಣ. ಊಟ ತಿನ್ಕೊಂಡಾದ್ಮೇಲೆ ಮಿಸ್ ಅಂದ್ರು ತುಂಬ ಚೆನ್ನಾಗಿ ಹೇಳಿದಲ್ಲ, ಇವಾಗ ಅಷ್ಟು ಕುತ್ಕೊಂಡು ಮತ್ತೆ ಒಂದು 2 ಅವರ್ ಆದರೂ ಆಗುತ್ತೆ. ಅಷ್ಟು ನೀಟಾಗಿ 3 ಅವರ್ ಬೇಕು. ಇದೆಲ್ಲ ಮಾಡಿದೀವಲ್ಲ, ಈಗ ಮಾಡಿದ್ದು ಓಕೆ ಏನಂತಿಲ್ಲ. ಇನ್ನು ಚೆನ್ನಾಗಿ ಹೇಳಿ ನೋಡಿ, ಏನು ಬರ್ದಿಲ್ಲ ಅಂದ್ರೆ ಫಾರ್ಮುಲಾಗಳು ಬರೀರಿ, ಬಂದಿರೋ ಸ್ಟೆಪ್ಸ್ ಬರೀರಿ. ಅವ್ರಿಗೆ ಗೊತ್ತಿರುತ್ತೆ, ಅದಕ್ಕೆ ಅವ್ರು ಹೇಳಿರ್ತಾರೆ. ನಾನು ಹಂಗೆ ಮಾಡೋದಪ್ಪ, ಬಂದಿಲ್ಲ ಅಂದ್ರೆ ಸ್ಟೆಪ್ಸು ಫಾರ್ಮುಲಾಸ್ ಬರೋದು, ನಮ್ಮ ದೇವ್ರನ್ನ ನಂಬ್ಕೊಂಡು ಹೋಗೋದು. ಆಮೇಲೆ ದೇವ್ರನ್ನ ಏನಂತೀಯ ಅಷ್ಟೇ ಗುರು. ಏನಕ್ಕೆ ಒಂದೊತ್ತಿದೆ ಒಂದಿಲ್ಲೋ. ಸೊ ಬನ್ನಿ ಮಗ, ಲೇಟೆಸ್ಟ್ ಟ್ಯಾಲೆಂಟ್ ಹಾಂ ಇದೆ ಎಕ್ಸಾಮಿನೇಷನ್ ಸೆಕ್ಷನ್. ಸೊ ಬನ್ನಿ ಬಾರೋ, ನೋಡಲಿ ಬಿಡು. ಆಮೇಲೆ ಯಾಕೆ ಹೇಳಿ, ನಿನ್ನ ಜೊತೆ ನಮಗೂ ಸೇರಿಸ್ಕೊಂಡು ಗುಂಬಿಟ್ರೆ ಏನು ಗುಮ್ತಾರೆ? ಹಾಂ ಮಳೆ ಮಳೆ ಮಗ, ಮಳೆ ಬೀಳ್ತಿದೆ, ಸೂಪರಾಗಿ ಮಳೆ ಬೀಳ್ತಿದೆ. ಆಮೇಲಂತೂ ವಾಲ್ಯುವೇಷನ್ ಬಾರೋ ಮಗ. ಏನು ಅದು ಏನಿರ್ಬೋದು ಅದು? ಹೌದಾ, ಸರಿ ಬನ್ನಿ ಇವಾಗ ಹೋಗೋಣ. ಅಲ್ಲೇನಾ ಪೇಪರ್ಸ್ ಎಲ್ಲ ಕರೆಕ್ಷನ್ ಮಾಡೋದು ಅನ್ಕೋತೀನಿ. ಅವ್ರು ಯಾಕೆ ಸ್ಟೂಡೆಂಟ್ಸ್ ಎಲ್ಲ ಮಾಡ್ತಾ ಇಲ್ಲ, ಬೇರೆ ಟೀಚರ್ಸ್ ಹೋಗ್ಬಿಟ್ಟು ನಮ್ಮದು ಚೆಕ್ ಮಾಡ್ತಾರೆ. ಅದು ಕರೆಕ್ಟೇ ಬಾ. ಫುಲ್ ವ್ಲಾಗ್ ಲೆಂತಾಗಿರುತ್ತೆ ಅನ್ಕೊತಿದ್ದೀನಿ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಸೂಪರಾಗಿದೆ. ನಮ್ಮವನು ಮಳೆಯಲ್ಲಿ ಆಡ್ತವನೆ. ಏನು ಮಗ ಹುಡುಗಿರ್ ಥರ ಫೀಲ್ ಆಗ್ತಿದ್ಯಾ? ಹೌದಾ? ಇಲ್ಲಪ್ಪ, ನನಗೇನು ಆ ಥರ ಅನಿಸ್ತಿಲ್ಲ ನಿಮಗೆ? ನಾರ್ಮಲ್ ಆಗಿದ್ದೀವಿ ಅನ್ಸುತ್ತೆ. ಹೌದಾ? ಇನ್ಫಾರ್ಮೇಷನ್ ಹೇಗಾರು ಒಂದ್ಸಲ ಕೇಳಕ್ಕೆ ಬರ್ತೀಯ ಬಂದ್ಬಿಡ. ಏನೋ ಮಾತಾಡ್ತಿದ್ಯಾ? ಸರಿ ಬನ್ನಿ ಆಚೆಗೆ ಹೋಗೋಣ. ನಿನಗೆಲ್ಲ ಕೇಳಿದ್ದ ಅವ್ರಿಗೆ? ಈಗಲೋ ನಾನು ಹೇಳಿದ್ನಾ? ಒಳ್ಳೆ ಹೆಂಗೆ ಪಾಪ ಸರ್ ತಿರ್ಗಿಸ್ದಂಗೆ ತಿರ್ಗಿಸ್ಬಿಡ್ತೀಯ ಟಾಪಿಕ್ನ. ಅವ್ರು ಫಸ್ಟ್ ಉಲ್ಟಾ ಹೇಳಿದೆ ನಾನು. ನೀನು ಉಲ್ಟಾನೇ ಹೇಳಿದ್ದು. ನೀನು ಅವ್ರು ಕೇಳಿದ್ರೆ ನೀನು ಅನ್ಕೊಂಡಿದ್ಯಾ ಮಗ? ಇವಾಗ ನಾನು ಕೇಳಿದಂತ ನೀನು ಏನು ಸುಳ್ಳು ಮಾತಾಡ್ತೀಯಲ್ಲ? ಏನು ಸುಳ್ಳಿಲ್ಲ, ಏನಿಲ್ಲಪ್ಪ. ಹೋಗೋದು ಈಗ ಅಜೀಬಾಗಿ ನೋಡ್ತಾರೆ ಇವಾಗ ನಮ್ಮನ್ನು. ಏನಿಲ್ಲ, ಎಂಟ್ರ್ ಆಗೋದು. ಮಗ ಕಾರಲ್ಲಿ ಹತ್ತನ ಫ್ರಂಟ ನಿಂದು ಬ್ಯಾಕ ಒದ್ದೊದ್ದು ಓಡಿಸ್ತಾರೆ. ಬೇಕೇನೋ ಮಳೆಯಲ್ಲಿ, ಬೇಕೇನೋ ಈಗ ಅಲ್ಲಿ ತನಕ ಓಡೋಗ್ಬೇಕು ನಾವು. ಓಡೋಣ. ಫೋನ್ ಬಂದ್ಬಿಡಪ್ಪ, ಮಳೆಯಲ್ಲಿ ಮತ್ತೆ ಬಾರೆಲ್ಲ ನಡ್ಕೊಂಡಾಗನಲ್ಲ, ಹುಡುಗಿರು ನಡ್ಕೊಂಡು ಹೋಗ್ತಾರಲ್ಲ. ಬೇಗ ಬಾರು. ಅಯ್ಯಯ್ಯೋ ಮಗ, ಹುಡುಗಿರೇನೋ ಮಗ. ಗುರು ನೋಡಿ ಗುರು, ಅವರು ಎಷ್ಟು ಕಪಲ್ಸ ಅವರು, ಏನೋ ಗೊತ್ತಿಲ್ಲ, ಎಷ್ಟು ನಿಧಾನಕ್ಕೆ ನಡ್ಕೊಂಡು ಹೋಗ್ತಿದ್ದಾರೋ. ವಯಸ್ಕಿ ನಾವೇನೋ ಮಗ. ನಾವು ಕೆಲಸ ಮಾಡೋಣ ಬಾ, ಇದೆ ಬ್ಯಾಂಕ್ ಕುತ್ಕೊಂಡು AC ಇರುತ್ತಲ್ಲೋ, ಪ್ರಾಕ್ಟೀಸ್ ಮಾಡೋಣ. ಅಯ್ಯೋ ನನ್ನ ಮಗನೇ ಮಾಡ್ದಲ್ಲೋ ಕೆಲಸ ಮಗ. ಯಾವುದಾದ್ರು ಇವಾಗ ಯಾವ ಸಾಂಗ್ ನೆನ್ಪು ಬರುತ್ತೆ ನಿಂಗೆ? ಮಗ ಯಾವ ಸಾಂಗು ಬರ್ತಲ್ಲ. ಓಡಿ ಮಗ ಓಡಿ ಮಗ ಓಡಿ ಮಗ, ಬೇಡ ಬೇಡ ನಾ ತಿಕ್ಕ ಮುಚ್ಕೊಂಡು ಬಾರಬೇಕಲ್ಲ. ಯಾವ ಸಾಂಗ್ ಬರುತ್ತೆ ಅಂದರೆ ಫೀಲ್ ಆಗ್ತಾವನೆ. ಪೋಸ್ಟ್ ಆಫೀಸು ಇಲ್ಲೇ ಇದೆ ನೋಡಿ. ನಾವೇನು ಉದ್ದಾರ ಆಗ 1 ಲಕ್ಷನೇ ಇಲ್ಲ ನೋಡಿ. ನಿಂತ್ಕೊ, ಸ್ನಾನ ಮಾಡಿಸುತ್ತೆ. ಬನ್ನಿ ಹೋಗಿ ಡೈರೆಕ್ಟು ಲಂಚ್ ಹತ್ರ ಮೀಟ್ ಆಗೋಣ. ಒಂದು ಸಾಂಗ್ ಆಡಬೇಕು ಅಂತಿದೆ. ಹಂಗೋ ಹಿಂಗೋ ಹೆಂಗೋ ಇದ್ದೆ, ಇವನ್ ಜೊತೆ ಸೇರಿ ಹಿಂಗಾಗೋಗ್ಬಿಟ್ಟೆ ನೋಡ್ರೋ ಅಂತ ಹೇಳೋರಿಗೆ ಮಗ. ಮಿಸ್ ಹೇಳ್ದಷ್ಟು ಓದ್ಕೊಂಡ್ರೆ ನೀನು ಉದ್ಧಾರ ಆಗ್ತೀಯಾ? ಅದು ಹೇಳಿದ ಅರ್ಧಕ್ಕಿಂತ ಜಾಸ್ತಿ ಇದೆ. ಯಾವಾಗ ಮಗ ನಾವು ಆ ಥರ ಬೈಕ್ ತೊಗೊಳೋದು? ಬೈಕ್ ಎಲ್ಲ ಅನ್ನೋದು ಆರಾಮಾಗಿ ಹೋಗ್ಬೇಕು, ಕಾರ್ ತಗೋಬೇಕು. ನಾವು ಬರ್ಬೇಕಾದ್ರೆ ನೋಡಿದ್ವಲ್ಲ ಅಪ್ಪಿ, ಹಿಂಗೆ ಡೈರೆಕ್ಟ್ ಹಿಂಗೆ ಹೋದ್ರೆ ಹಿಂಗೆ ಯಶವಂತಪುರ ಬಸ್, ಇಲ್ಲಿ ಮತ್ತಿಕೆರೆನೇ ಬಸ್ ಸ್ಟಾಪ್ ಇದೆ ಅಪ್ಪಿ. ಹಂಗೆ ಹತ್ತಿದ್ರೆ ಬಸ್ ಸಿಗುತ್ತೆ, ನೀನು ಎಲ್ಲಿ ಹೋಗ್ಬೇಕಾದ್ರೂ ಸಿಗುತ್ತೆ. ಡೈರೆಕ್ಟ್ ಇಲ್ಲಾಂದ್ರೆ ಮೆಜೆಸ್ಟಿಕ್ ಹೋಗು. ಅಲ್ಲಿಂದ ನೀನು ಏನು ಮಾಡ್ತೀವಿ ಗೊತ್ತಾ, ಮೈನ್ ನೀನು ಬಾರ್ಡ್ರ್ ದಾಟ್ಬಿಡು, ಕರ್ನಾಟಕ ಬಾರ್ಡ್ರ್ ದಾಟ್ಬಿಡು ಹೇಳ್ತೀನಿ. ಆಮೇಲೆ ಅಲ್ಲಿಂದ ದಾಟ್ಬಿಡು ಹೇಳ್ತೀನಿ, ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ಬಿಡು. ಕಾರ್ ಅಂತೆ, ಕಾರ್ ಲೌಡ. ಈ ಗಾಡಿಗೆ ದಿಕ್ಕಿಲ್ಲ ಅಂದರೆ ಗಾಡಿ ಕಾರ್ಗೆ ಹೋಗೋಣ. ಹೌದು ಬಿಡಪ್ಪ, ನೀನು ತಗೊಂತೀಯಾ? ಕಾರ್ಗೆ ಆಮೇಲೆ ಎಷ್ಟು ವ್ಯಾಲಿ ಇರಲ್ಲ, ಬಸ್ ನೋಡು ಆಮೇಲೆ ವ್ಯಾಲಿನೇ. ನೋಡು ಆಟೋ ಅವ್ರ ಪಾಪ ನೋಡು ಫುಲ್ಲು ಅವ್ರದ್ದೇ ಮಗ. ಕಾರ್ ಬರ್ತಾರೆ ಅಮ್ಮ ಒಟ್ಟಿನಲ್ಲಿ ಮಳೆಯಲ್ಲಿ ನೆಲೆಸ್ಬೇಕು ಅಂದ್ಕೊಂಡೆವು ಮಗ. ಪವರ್ ಟಿವಿ ಅವರು ಏನು ಒಳ್ಳೆ ಕೆಲಸ ಮಾಡಿಬಿಟ್ಟು ಏನೋ ಇಲ್ಲೇ ಬಂದಿದ್ದು ಹುಡ್ಕೊಂಡು. ಏನು ನಾನು ನೋಡಿಯಕ್ಕ ಅಣ್ಣ, ಇನ್ನೂ 2 ದಿನ ಬದುಕಬೇಕು ಅಂದ್ಕೊಂಡಿದ್ದೀವಿ ಅಣ್ಣ. ಕಾರಣ ಯಾಕಣ್ಣ ನಮ್ಗೆ ಆಗ್ಬಿಡ್ತೀರಾ?
ಸರಿ ಗುದ್ದಲ್ಲ ಬಿಡೋ ಮಗ ಲವ್ ಬಾ ಹೋಗೋಣ. ಗುದ್ದನ ಹತ್ರ ಕಾಸಿಲ್ಲ 21 ರೂಪಾಯಿ ಇಲ್ಲಿ ಅಂತ ಹಾಸ್ಪಿಟಲ್ಗೆ ಸೇರ್ಸೋಕ್ಕೆ. ಎಲ್ಲರೂ ನಮ್ಮನ್ನು ಅದೋ ಟೈಪಾಗಿ ನೋಡ್ತಿದ್ದಾರೆ ಅಣ್ಣ. ನೀವು ನೋಡ್ತಾ ಇದ್ದೀರಾ, ನಾವು ಸಂಪಾದಿಸ್ತಾ ಇದ್ದೀವಿ ವೀಡಿಯೋಗಳು ಮಾಡಿ. ಹಿಂಗೆ ಹೇಳ್ಬಿಟ್ಟು ನಾನು ಹಾಕ್ಸ್ಕೊತಿದ್ದಲ್ಲ. ಅದೇ ಅನ್ನೋದು ದೂಸ್ರೋನ್ ಕೋಬೋಲ್ನ ಹಮ್ಕೋ ರಕ್ನಾ ಅನ್ನ. ನಂಗೆ ಹಿಂದಿ ಬರಲ್ಲ ಮಗ, ಅಡ್ಜಸ್ಟ್ ಮಾಡ್ಕೊ. ಬೈ ತುಮಾರ ಸ್ಮೇಲ್ ಅಚ್ಚಾ ಬೈ, ಲಾಫ್ ಕರೋ. ಸೂಪರ್ ಭಯ. ಬನ್ನಿ, ಜಾಸ್ತಿ ದಿನ ಆದಮೇಲೆ ಸಮೃದ್ಧಿಗೆ ಹೋಗ್ತಾ ಇದ್ದೀವಿ. ಓಹೋ ಮಾಲಕ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ಮಾಲಕ. ಜಾಸ್ತಿ ದಿನ ಆದಮೇಲೆ ಬಂದಿದ್ದೀವಿ. ಸೊ ನಮ್ಮ ಮಾಲಕ್ ಒಂದೇ ಒಂದು ಹಾಗೆ ಆಗ ಒಂದು ಹೇಳೋದು ಬಂದರೆ ನೋಡಿದ್ದೀನಿ ಅರ್ನಿಂಗ್ ಸ್ಟಾರ್ಟ್. ಸೊ ಮತ್ತೆ ಅಕ್ಕ ಏನೋ ಹಾಕಿದ್ರಲ್ಲಪ್ಪ, ಇದು ICL ಮೆಡಿಕೇರ್ ಹೆಲ್ತ್ ಇನ್ಶೂರೆನ್ಸ್ ಯು ಕ್ಯಾನ್ ಗೆಟ್. ಅಕ್ಕ ಹೌದಕ್ಕ. ಅಕ್ಕ ಹೌದು, ಯಾವಾಗ ಮಾಡ್ತೀರಾ ಇದು? ಅಯ್ಯೋ ಕೈಲಿ ಮಳೆ ನೆನ್ಕೊಂಡು ಬಂದಲ್ಲ. ಇವನು ಊಟ ತಿನ್ಬೇಕು ಅಂತ ನಾನು ಹಂಗೆ ತಿನ್ಬೇಕು. ಇನ್ನೂ 15 ಡೇಸ್ ಇತ್ತು, ಹಂಗೆ ಬಿಟ್ಟು ಹೌದಕ್ಕ. ಕಂಟಿನ್ಯೂ ಮಾಡೋಣ. ಮತ್ತೆ ನಾನು ಪೀಜಿನೆಲ್ಲ ನೀಟಾಗಿ ಇದು ವಾಶ್ ಮಾಡಿಸ್ಬೇಕ. ಹೌದಾ? ಜಿಲ್ಲೆಗಳು ತುಂಬ್ಕೊಬಿಟ್ಟು ಫುಲ್ಲು. ನೀವು ಅಷ್ಟೇ ಸೇರಿಲ್ವಲ್ಲ? ಅದಕ್ಕೆ ಅಣ್ಣಕ್ಕೆ ಎಲ್ಸಿ ವಾಶ್ ಮಾಡಿಸಿ ಕಾಸು ಕೊಟ್ಟಿದ್ದು ಮತ್ತೆ ವಾಶ್ ಮಾಡಿಸಿದ್ದು. ಅವ್ರು ಮಾಡಲ್ಲ, ನಾನೇ ಬೇರೆಯವ್ರ ಕೈ ಮಾಡಿಸಿದ್ದು. ಮಾಡಬೇಕು ಅವ್ರು ಯಾರು ನನ್ನ ರೂಮಲ್ಲಿ ಯಾರು ಇರಲಿಲ್ಲ ನನ್ನ ತಪ್ಪ. ಅದಕ್ಕೆ ಹಂಗೆ ನಾನೇ ಕೇಳ್ಕೊಂಡು ತುಂಬಿಟ್ಟಿದ್ದೆ, ಬಿಟ್ಬಿಟ್ಟಿದ್ರು. ಏನು ಹೇಳ್ತೀವಿ ಹೇಳೋ ಬೇಗ. ಅಕ್ಕ ನನಗೆ ಸೊಪ್ಪು ಸೇಮ್ ಸುರೇಶ್ ದೊಡ್ಡ ಮನುಷ್ಯ ಅವ್ನು ಕೊಡಿ ಅಕ್ಕ. ಅವ್ನಿಗೆ ಅಕ್ಕ ವಿಡಿಯೋ ಮಾಡೋದು ನಾನು, ಹುಡುಗಿನ ಮೆಸೇಜ್ ಮಾಡೋದು ಅವ್ನಿಗಕ್ಕ. ಬರೀ ಸುಳ್ಳು ಹೇಳ್ತಾನೆ ಅವನು. ಇದೆಲ್ಲ ನಂಬಕ್ಕೆ ನಂಗೆ ಯಾರಕ್ಕ ಸಿಂಗಲ್ಸ್ ಬರ್ಬಿಟ್ಟು ಕಳಿಸಿ ಅನ್ನೋದನ್ನ ಹಿಂಗೆ ನಾವು ಸಿಂಗಲ್ಸ್ ಇರ್ತೀವಿ ಅಂತ ಅಕ್ಕ. ಅವನು ಅಕ್ಷಯ್ ಬಂದ ಗೊತ್ತಿಲ್ಲ ನನಗೂ. ಅಕ್ಷಯ್ ಬಂದಿಲ್ಲ. ಸರಿ ಹುಡುಗ ತಿನ್ನೋದು ಮತ್ತೆ ಹಂಗೆ ಹಾಕ್ತೀವಿ. ರೀಲ್ಸ್ ನೋಡಿ, ಶಾರ್ಟ್ಸ್ ನೋಡಿ ತಾನೇನೆ. ಏನು ಮಗ? ಸೊಪ್ಪು ಸಾರಲ್ಲ, ಸೊಪ್ಪು ಸಾರು ಗುರು. ನಂದು ಬಾರ್ಡ್ರಲ್ಲಿ ಇರೋದು, ನಂಗೆ ತೆಲುಗು ಜಾಸ್ತಿ ಬರುತ್ತೆ. ಅದಕ್ಕೆ ತೆಲುಗಲ್ಲಿ ಅವಾಗ ತೆಲುಗು ವರ್ಡ್ಸ್ ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ಅದಕ್ಕೆ ಅಮೌಂಟ್ ಚೆನ್ನಾಗಿ ಬ್ಯಾಟ್ರಿ ಹೊಡಿತಾನೆ ಮೊದಲೇ. ಅವ್ನು ಅಷ್ಟೇ ಅಕ್ಕ. ಅವ್ನು ವಿಡಿಯೋ ತೆಗಿಯೋವಾಗ ಅವ್ನು ಏನೋ ಒಂದು ಕಟ್ ಆಗುತ್ತೆ, ಹುಡುಗಿರು ಅವ್ನಿಗೆ ಮೆಸೇಜ್ ಮಾಡ್ತಾರೆ. ನಂಗೆ ಯಾರು ಮೆಸೇಜ್ ಮಾಡಲ್ಲ. ಅದು ಕರೆಕ್ಟ್ ಅಕ್ಕ. ಪರವಾಗಿಲ್ಲ, ಯಾವಾಗ ಒಂದು ದಿನ ಟೈಮ್ ಬರುತ್ತೆ ಅವಾಗ ತೋರಿಸೋಣ. ಲಿಟ್ರಲಿ ನಾನು ಸಮೃದ್ಧಿಗೆ ಬಂದು ಒಂದು 20 ದಿನ ಆಗಿತ್ತು ಮಗ. ಇವತ್ತೇ ಮತ್ತೆ ನಾನು ಟೇಸ್ಟ್ ಮಾಡ್ತಿರೋದು. ಸೂಪರ್ ಆಗಿದೆ. ಬಾಯಲ್ಲಿ ನನಗೆ ಒಂದು ತಮ್ನೇಲ್ಗೆ ಒಂದು ಫೋಟೋ ಮಾಡ್ಕೊಡ್ಬೇಕು. ತಮ್ನೇಲ್ಗೆ ಎಲ್ಲಿ ಮಾಡೋಣ? ಇಲ್ಲೇ ಮಾಡೋಣ. ಮಳೆ ಬರ್ತದೆ ಪಿ ಜಿ ಅಲ್ಲಿ ಮೇಲೆ ಅಲ್ಲಿ ರೂಮ್ ಹತ್ರ ಬ್ಯಾಟಿಂಗ್ ಅಂತ ಇರಬೇಕು. ಹಾಯ್ ಬ್ರೋ. ಸುಮ್ಮನೆ ರೋಡಲ್ಲಿ ಹೋಗ್ತಿರೋರಿಗೆಲ್ಲ ಹಾಯ್ ಅಂದ್ಕೊಂಡು ಹೋಗ್ಬೇಕು. ಇವ್ನು ಯಾರೋ ಬೇಡ ಮಾತು. ಸೊ ಏನೋ ಮಗ, ಎಲ್ಲರೂ ನಮ್ಮನ್ನು ಅದೋ ಟೈಪಾಗಿ ನೋಡ್ತವ್ರೆ. ಏನು ಮಾಡೋಕ್ಕಾಗಲ್ಲ ಅಂತೀರಾ ಬ್ರೋ? ಕ್ಯೂಟ್ ಆಗಿದ್ದೀರಾ ಬ್ರೋ. ಸೂಪರ್ ಬ್ರೋ. ಹಂಗೆ ತೋರಿಸ್ಬಿಟ್ರೆ ಸರ್ ಹೋಯ್ತು. ಮತ್ತು ಏನಪ್ಪ ಅಂತ ಹೇಳಿದ್ರೆ ಮಳೆ ಬಿಟ್ಟಿದೆ. ಸೂಪರ್ ಬೈಕ್ಸಲ್ಲಿ ಹೋಗ್ತಿರ್ತಾರೆ ಬೆಂಗಳೂರಲ್ಲಿ. ಸೊ ನಮ್ಮ ಜೊತೆ ಇದ್ದಾನೆ ನಮ್ಮ ಧನುಷ್ ಅವರು. ಯಾವ ಬೈಕ್ ಮಾಡೋದು? ಎಷ್ಟಾಗ್ಬೋದು? ಹೋಗಿ ನಾನು ಬ್ಯಾಂಕಲ್ಲಿ ದುಡ್ಡು ಎತ್ಕೊಂಡು ಹೋಗಿ ಬೇಗ ತೊಗೋಬೇಕು. ನನಗೆ ಹೆಡ್ ಪೈನ್ ಬರೋಷ್ಟು ಹೋಗಿ ಗಾಡಿ ನನ್ನ ಮುಂದೆ ಇರಬೇಕು. ಹೋಗು ಗಾಡಿನ ನನ್ನ ಬಾಡಿನ ಆಮೇಲೆ ಅದನ್ನ ನೋಡ್ಕೋಬೇಕಲ್ಲ. ಸೊ ಹೋಗುತ್ತಿದ್ದೆ ರೋಡಿನಲ್ಲ. ನಮ್ಮ ಪಿ ಜಿಗೆ ಬಂದ್ವಿ. ಸೊ ಬನ್ನಿ ಹೋಗೋಣ. ಮಗ ಅಪ್ಪಿ ಬಾರಲ್ಲಿ. ಅಪ್ಪಿ ಬಾರಲ್ಲಿ. ಯಾವ್ದು ನಿಮ್ಮೂರು? ನಮ್ಮೂರು ಸಿರ್ಸಿ. ಯಾಕೆ ಬಂದೆ ಇಲ್ಲಿ? ಯಾರು ಮೀಟ್ ಆಗಕ್ಕೆ ಬಂದೆ? ಇಲ್ಲಿ ನನ್ನ ಫ್ರೆಂಡ್ನ ಮೀಟ್ ಆಗ. ಔಟರ್ಸ್ ಎಲ್ಲ ಅಲ್ಲೋ ಇಲ್ಲ ಗೊತ್ತಿಲ್ಲ ನಿಮಗೆ? ಹೌದಾ? ಗೆಟ್ ಔಟ್ ಹೋಗ್ತಾ ಇರೋ. ಇಲ್ಲಿ ಬಾಗಿಲು ಇರುತ್ತೆ, ಅಲ್ಲಿ ಗೇಟ್ ಇದೆ ನೋಡು. ಆ ಗೇಟಿಂದ ಫಸ್ಟ್ ಆಚೆಗೆ ಹೋಗು. ಹೌದಾ? ಹೌದು. ಕೈಗೆ ಬಂದ್ರೆ ಅವನ ನೀನು ಆಚೆ ಹೊಡ್ಬೇಕಾಗುತ್ತೆ. ಯಾವಾಗ ಮಗ ನಾವು ಈ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಳೋದು? ಡೊನಾಲ್ಡ್ ಟ್ರಂಪ್ ಡೆತ್ತ ಮಗ.
ಡೊನಾಲ್ಡ್ ಟ್ರಂಪ್ ಡೆತ್. ಓ ಮೈ ಗಾಡ್, ಹೌದು ನಿನ್ನೆ ಡೊನಾಲ್ಡ್ ಟ್ರಂಪ್ಗೆ ಕಿವಿ ಹತ್ರ ಬುಲೆಟ್ ಹೋಯ್ತಂತೆ. ಹೌದಾ? ಗೊತ್ತಾ? ಅಯ್ಯೋ ನಾನು ನಿನ್ನೆ ತಾನೇ ನಾನು ಇವ್ರಿಗೆ ಮೋದಿ ಅವ್ರಿಗೆ ಫೋನ್ ಮಾಡಿದೆ. ಸರ್ ಹಿಂಗಾಗಿದೆ ಅಂತ. ಸರ್ ನೀವೇನು ಮಾಡ್ತಿದ್ದೀರಾ, ಪ್ಲೀಸ್ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ನನ್ನ ಕೈ ಗನ್ ಕೊಡಿ, ನಾನು ಹಾಕಿ ಬರ್ತೀನಿ, ಇಲ್ಲಾಂದ್ರೆ ನೀವು ಹಾಕಿ, ಇಲ್ಲಾಂದ್ರೆ ಧನುಷ್ಗೆ ಕೊಡಿ ಹಾಕ್ಸ್ಕೊ ಬರ್ತಾನೆ. ಯಾಕಪ್ಪ ನಾನು ಇನ್ನು ತುಂಬಾ ಮಗ ಬೇಗ ನಿಮ್ಮಪ್ಪ ಪೊಲೀಸ್ ಅಲ್ಲ, ಸ್ಮಾರ್ಟ್ ನಾನು ಏನಾದ್ರು ಫ್ಯೂಚರಲ್ಲಿ ಏನಾದರೂ ಒಂದು ಯಾವುದೋ ಒಂದು ಕೇಸಲ್ಲಿ ದೊಡ್ಡ ಕೇಸ್ಗಳಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಆಚೆಗೆ ತರಿಸ್ತೀನೋ? ನಿನ್ನ ಆಚೆ ಆಗ್ಬಿಟ್ಟು ನಾನು ಒಳಗಾಗ್ತೀರ. ಅಯ್ಯೋ ಬೇಡ ಮಗ, ಆ ಥರ ಕೆಲಸಗಳೆಲ್ಲ ಮಾಡಕ್ಕೆ ಹೋಗ್ಬೇಡ. ಸೊ ಲೆಟ್ಸ್ ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಮುಕೂಸ್ ಮ್ಯಾಜಿಕ್. ಇದು 205. ಸೊ ಮಗ ಈ ಫ್ರೆಂಡ್ ಜುಪ್ ಇದಿದೆ ತೆಗಿಯೋ, ಇದರಲ್ಲಿದೆ ನೋಡು. ಚೇಂಜ್ ಏನು ಅಂತಂದ್ರೆ ಹಾಂ ಬೆಡ್ ಚೇಂಜ್ ಆಯ್ತಾ? ಇಲ್ಲಪ್ಪ, ನೋಡು ಇವಾಗ ನಾನು ರೂಮ್ ತೋರಿಸ್ತೀನಿ ನೋಡು ಗುರು. 20 ದಿನ ಆಯಿತು ನೋಡಿ ನನ್ನ ರೂಮು ಹಾಲತ್ ನೋಡಿ ಯಾವ ಥರ ಇದೆಯೋ. ತೆಗಿ ನನ್ನ ರೂಮ್ ಯಾವ ರೇಂಜ್ಗೆ ಗಲೀಜ್ ಆಗಿಬಿಟ್ಟಿದೆಯೋ ನೋಡಿ. ಅವಾಗೇ ಬಂದು ಸರಿ ಮಾಡಿದೆ. ನನ್ನ ಅಜ್ಜಿ ಅವ್ನು ಯಾವನೋ ಬಂದವನು ಹೊಸ್ದವನು ಎಲ್ಲ ಹೋಗ್ಬಿಡ್ತಾರೆ ನೋಡಿ ಹೆಂಗಾಗೋಗಿದೆ ನೋಡಿ. ಇದು ಅವನು ಯಾವನೋ ಹೊಸ ಒಬ್ಬನು ಬಂದಿದ್ದಾನೆ. ಇನ್ನು ರೂಮ್ ಕ್ಲೀನ್ ಮಾಡೋಕ್ಕೆ ಕೊಟ್ಟಿದ್ದೆ, ಕ್ಲೀನ್ ಮಾಡಿದ್ದಾರೆ. ಸೊ ಮಚ್ಚ ಚೊಪ್ಲಿ ಇಲ್ಲೇ ಬಿಟ್ಬಿಡೋಣ, ಸೊ ನೋಡಿ ಬಟ್ಟೆಗಳು ಅವ್ನು ಹೊಸ ಒಬ್ಬನು ಯಾವನೋ ಬಂದಿದ್ದಾನೆ. ನನ್ನ ಬಟ್ಟೆಗಳು ನೋಡಿ ಹೆಂಗೆ ಬಿಸಾಕೋರೋ. ಥೂ ಮಗ, ನೋಡೋ ಮಗ, ಅದಕ್ಕೆ ಮಗ ನಂಗೆ ಆಗಲ್ಲ ಇವು. ನೋಡು ಅದೇನು ಹಂಗೆ ಬಿಸಾಕೋದು ನೋಡು. ನನ್ನ ಅಜ್ಜಿ ಲೌಡಕ್ಕೆ ಬಾಲಗಳಪ್ಪ. ಈ ನನ್ನ ಮಕ್ಕಳೆಲ್ಲ ನೋಡಿ ಗೊತ್ತು. ಈ ನನ್ನ ಅಜ್ಜಿ ಈ ಡಬಲ್ ಶೇರಿಂಗ್, ನಾನು ಸಿಂಗಲ್ ಶೇರಿಂಗ್ ತಗೊಳ್ಳೋಣ ಅಂದ್ಕೊಂಡೆ. ನನ್ನ ಅಜ್ಜಿ ದುಡ್ಡು ಇರಬೇಕಲ್ಲ. ಸೊ ಬನ್ನಿ ಗುರು, ಈಗ ತಾನೇ ಎಲ್ಲ ಮುಗೀತು. ಶೂಟ್ ರೀಲ್ ಒಂದು ಮಾಡಬೇಕಾಗಿತ್ತು, ರೀಲು ಮುಗಿಸ್ಕೊಂಡೆ. ಸೊ ಇನ್ನು ಮತ್ತೆ ನನ್ನ ರೂಮ್ ಯಾಕೆ ಹಿಂಗಿದೆ ಅನ್ಕೋಬೇಡಿ. ನಾನು ಈಗ ತಾನೇ ವಾಷಿಂಗ್ ಎಲ್ಲ ನೀಟಾಗಿ ವಾಶ್ ಮಾಡಿ ಕೊಟ್ಟಿದ್ದು. ಯಾಕೆ ಅಂತ ಹೇಳಿದ್ರೆ ನಾನು 20 ಡೇಸ್ ಇರಲಿಲ್ಲ, ಅದಕ್ಕೆ ವಾಶ್ ಮಾಡೋಕೆ ಕೊಟ್ಟಿದ್ದೆ. ಸೊ ಯಾಕಪ್ಪ ಈ ಬೆಡ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಯಾಕೆ ತೊಗೊಂಡಿರ್ತೀನಿ ಅಂತ. ಸೊ ಗೊತ್ತಿರುತ್ತೆ ನಿಮ್ಗೆ ಯಾಕೆ ತೊಗೊಂಡಿರ್ತೀನಿ ಅಂತ. ಥಿಂಗ್ ಬ್ರೋ. ಸೊ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಲವ್ ಯು ಗೈಸ್. ನಾಳೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಎಕ್ಸಾಮ್.